ಈಗ ಎಣ್ಣೆ ಜೊತೆ ಫ್ರೈ ಆದಾಗ ಮಸಾಲೆ ಚೆನ್ನಾಗಿ ಕೂರುತ್ತೆ, ಒಂದು ಕಲರ್ ಶೇಡಿಂಗ್ ಚೆನ್ನಾಗಿ ಕೊಡುತ್ತೆ. ಸರ್ ನೋಡಿ ಆಗ್ಲೇ ಕಲರ್ ಹೇಗ್ ಬಂದಿದೆ ಅನ್ಬಿಟ್ಟು ಈ ತರ ಅರಶಿನ ಹಾಕೋದೇನು ಕೇಳಿ ಈ ತರ ಈ ಕಡೆ ಹೊಸಪೇಟೆ ಸೈಡ್ ಅವರ ಹುಲಿಗಮ್ಮ ದೇವ್ರು ಅಂತಿದೆ, ಆ ದೇವಸ್ಥಾನದಲ್ಲಿ ಇದೇ ಫೇಮಸ್, ಆ ದೇವ್ರಿಗೆ ಇದೇ ಎಡೆ ಇದು ಫೇಮಸ್. ನೀಟಾಗಿ ಅದೇನ್ ರುಬ್ಕೊಂಡಿದ್ವಿ ಅದೆಲ್ಲ ನೀಟಾಗಿ ಕಂಬೈನ್ ಆಗಿ ನೀಟಾಗಿ ರೆಡಿ ಆಗಿದೆ. ಈಗ ಈಸ್ಟ್ ಇಂಡಿಯಾ ಕಂಪ್ನಿ ಏನಕ್ಕೆ ಬರುತ್ತೆ ಬಂತು, ಸಾಂಬಾರ ಮಸಾಲಾ ಪದಾರ್ಥ ಹುಡಿಕೊಂಡೇ ಬಂದಿದ್ದು. ಈಗ ನೋಡಿ ಬೆಂದಿದೆ ಅಲ್ವಾ, ಇದ್ರ ಮೇಲೆ ಅಲಂಕಾರಕ್ಕೆ ರಾಣಿ ಇದ್ಲಲ್ಲ, ಆ ರಾಣಿನ ಈಗ ಹಾಕ್ಬಿಡ್ಬೇಕು. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ಕುಕಿಂಗ್ ರೆಸಿಪಿ ಬ್ಲಾಗ್ ಎಲ್ರಿಗೂ ಸ್ವಾಗತ ಹೇಳ್ತಾ, ಸೊ ಬ್ಲಾಗ್ ಶುರು ಮಾಡಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅನೀಶ್ ಮುನ್ನಾ ವ್ಲಾಗ್ 1K ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗಿದೆ. ಅಂಡ್ ಇದು ಸಾಧ್ಯ ಆಗಿದ್ದು ನಿಮ್ಮಿಂದ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂಡ್ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಕೊಡುವಂತ ಪ್ರಯತ್ನ ನಂದಾಗಿರುತ್ತೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಅಂಡ್ ನಮ್ ಜೊತೆ ಆಸ್ ಯೂಶುವಲ್ ಪ್ರಭು ಅವ್ರು ಇದಾರೆ. ಪ್ರಭು ಅವರೇ ನಮಸ್ಕಾರ. ಪ್ರಭು ಅವರೇ, ಇವತ್ತಿನ ರೆಸಿಪಿ ಏನು ಅಂತ ಪ್ರಭು ಅವ್ರನ್ನ ಕೇಳ್ತಾ ಬ್ಲಾಗ್ ಶುರು ಮಾಡೋಣ. ಪ್ರಭು ಅವರೇ, ಇವತ್ತು ಯಾವ ರೆಸಿಪಿನ ನಮ್ಮ ವ್ಯೂವರ್ಸ್ಗೆ ಹೇಳ್ಕೊಡ್ತಾ ಇದ್ದೀರಾ? ಸರ್, ಇವತ್ತು ನಾನು ಹೀರೆಕಾಯಿ ಗ್ರೇವಿ ಹೇಳ್ಕೊಡೋಣ ಅನ್ಕೊಂಡಿದೀನಿ. ಇವತ್ತು ಒಂದು ಗ್ರೇವಿನ ನಿಮ್ಗೆ ಹೇಳ್ಕೊಡ್ತಾರಂತೆ. ಗ್ರೇವಿ ಬಂದು ಹೀರೆಕಾಯಿ ಗ್ರೇವಿ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದಾರೆ ಅವ್ರನ್ನೇ ಕೇಳ್ತಾ ಈ ವ್ಲಾಗ್ ನ ಶುರು ಮಾಡೋಣ. ಸೊ ಬನ್ನಿ, ಹಂಗಾರೆ ತಡ ಮಾಡೋದ್ ಬೇಡ. ಗ್ರೇವಿನ ಅವರು ಎಲ್ಲದಕ್ಕೂ ಬಳಸ್ಕೋಬಹುದು. ಎಲ್ಲದಕ್ಕೂ ಬಳಸಬಹುದು, ಚಪಾತಿ, ರೊಟ್ಟಿ, ಅನ್ನಕ್ಕೂ ತಿಂತಾರೆ, ಎಲ್ಲಾ ತರ ಬಳಸ್ಕೋಬಹುದು. ಸಿಂಪಲ್ ಆಗಿ 10 ನಿಮಿಷದಲ್ಲಿ ಆಗೋದು ಅಂತದ್ದು ಹೇಳ್ಕೊಡ್ತೀನಿ. 10 ಮಿನಿಟ್ಸ್ ಇನ್ಸ್ಟಂಟ್ ಗ್ರೇವಿನ ಇವತ್ತು ನಿಮ್ಗೆ ಹೇಳ್ಕೊಡಕ್ ಕೊಟ್ಟಿದ್ದಾರೆ ಪ್ರಭು ಅವರು. ತಡ ಮಾಡೋದ್ ಬೇಡ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನ ತಗೊಂಡಿದ್ದಾರೆ ಈ ಗ್ರೇವಿ ಮಾಡೋದಕ್ಕೆ ಅವ್ರನ್ನೇ ಕೇಳ್ತಾ ಶುರು ಮಾಡೋಣ. ಸೊ ಪ್ರಭು ಅವರೇ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದಾರೆ ಎಲ್ಲ ಹೇಳ್ಕೊಡ್ತೀನಿ ಬನ್ನಿ ಸರ್. ಇಂಗ್ರೀಡಿಯೆಂಟ್ಸ್ ಏನೇನು, ಯಾವ ತರ ಮಾಡ್ಬೇಕು, ಮಾಮೂಲಿ ಆಸ್ ಯೂಶುವಲಿ ಒಗ್ಗರಣೆ ಹೆಂಗ್ ಹಾಕೋದು ಎಲ್ಲ ಹೇಳ್ಕೊಡ್ತೀನಿ ಬನ್ನಿ ಸರ್. ಬನ್ನಿ ಹಂಗಾರೆ ಶುರು ಮಾಡೋಣ. ಸರ್, ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಸರ್. ಕಾಯಿ ತುರಿ, ಬಿಳಿ ಎಳ್ಳು, ಆಮೇಲೆ ಶೇಂಗಾ ಹುರಿದು ಇಟ್ಕೊಂಡಿದೀನಿ, ಆಮೇಲೆ ಸ್ವಲ್ಪ ಪುಟಾಣಿ ಅಂದ್ರೆ ಹುರ್ಗಡ್ಲೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಅರಿಶಿನ, ಕಿಚನ್ ಕಿಂಗ್ ಪುಡಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಬೆಲ್ಲ. ಈ ಐಟಮ್ ಬಂದು ಏನ್ ಹೇಳಿದ್ರಲ್ಲ, ಕಿಚನ್ ಕಿಂಗ್ ಪೌಡರ್. ಇದು ನಾವೇ ಪ್ರಿಪೇರ್ ಮಾಡಿದ್ದು, ಹೊರಗಡೆ ತಗೊಂಡ್ಬರ್ತಾರೆ ಅಷ್ಟು ಟೇಸ್ಟಿ ಆಗಿರಲ್ಲ, ಬಟ್ ನಾವೇ ಪ್ರಿಪೇರ್ ಮಾಡಿರೋದು. ಸರ್, ಇದಕ್ಕೆ ತರಕಾರಿ ಏನೇನ್ ಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಸರ್. ಇದು ಟೊಮೊಟೊ, ಆಮೇಲೆ ಒಂಚೂರು ಕರಿಬೇವಿನ ಸೊಪ್ಪು, ಮೇನ್ ಇದೆ ಹೀರೆಕಾಯಿ, ಕ್ಯಾಪ್ಸಿಕಮ್, ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ, ಬದನೆಕಾಯಿ. ಇದಕ್ಕೆ ಅದು ಕಾಂಬಿನೇಷನ್, ಹೀರೆಕಾಯಿ ಜೊತೆ ಬದನೆಕಾಯಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೇಮ್ ಇದೇ ತರನೇ ಉಂಡೆ ಬದನೆಕಾಯಿ ಹಾಕಿದ್ರೆ ಎಣಗಾಯಿ ಆಗುತ್ತೆ. ಅದನ್ನ ನಾನು ಈಸಿಯಾಗಿ ಈ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಹೀರೆಕಾಯಿ ಇದು ಫ್ಲೇವರ್ ಚೆನ್ನಾಗಿ ಸಿಗುತ್ತೆ, ಆಗ ಈ ತರ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಬನ್ನಿ, ಇದನ್ನ ರುಬ್ಕೊಳ್ಳೋದು ಹೆಂಗಂತ ಹೇಳ್ಕೊಡ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ರುಬ್ಕೋಬೇಕು ಅಷ್ಟೇ. ಸರ್ ನೋಡಿ, ಮಸಾಲೆ ರೆಡಿ ಮಾಡ್ಕೊಂಡಿದೀನಿ. ತೋರ್ಸೋಣ ಅಷ್ಟು ಐಟಮ್ ರುಬ್ಬಿಸ್ಕೊಂಡು ಈಗ ರೆಡಿ ಮಾಡಿ ಇಟ್ಕೊಂಡಿದೀನಿ. ಯಾವ ತರ ಪ್ರೊಸೀಜರ್ ಇದೆ ಹೇಳ್ಕೊಡ್ತೀನಿ ಬನ್ನಿ ಸರ್. ನಾನು ನನಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ, ನೀವು ಮನೆಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಎಣ್ಣೆ ಹಾಕೊಳ್ಳಿ. ನೋಡಿ, ಈಗ ಮಾಮೂಲಿ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದೀನಿ. ಒಗ್ಗರಣೆಗೆ ಏನ್ ಹಾಕ್ತಾರ ಅದು ಹಾಕ್ತಾ ಇದೀನಿ. ಜೀರಿಗೆ ಒಂಚೂರು ಹಾಕ್ಬಿಟ್ಟಿದ್ದು ಚಟಪಟ ಚಟಪಟ ಅಂತ ಸಿಡಿದ ತಕ್ಷಣ ಒಂಚೂರು ಕರಿಬೇವು, ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು ಡೈರೆಕ್ಟ್. ಈಗ ನೋಡಿ ಬೇಯ್ತಾ ಇದೆ ಅಲ್ವಾ, ಈರುಳ್ಳಿ ಸ್ವಲ್ಪ ಬೆಂದ ತಕ್ಷಣನೇ ನೀಟಾಗಿ ತೊಳೆದಿಟ್ಕೋಬೇಕು. ಹೀರೆಕಾಯಿ, ಬದನೆಕಾಯಿ ಇವೆಲ್ಲ ಸ್ವಲ್ಪ ಹುಳ ಹೊಡೆದಿರ್ತದೆ, ನೋಡ್ಕೊಂಡು ತೆಗೆದು ನೀಟಾಗಿ ಮಾಡ್ಕೋಬೇಕು. ತೊಳೆದು ಯಾವುದೇ ಪದಾರ್ಥ ಆಗಲಿ ತೊಳೆದ್ಬಿಟ್ಟು ಮಾಡಿ. ಎಲ್ಲರೂ ಜನ ಹೈಜಿನಿಕ್ ಕೇಳ್ತಾರೆ, ಹೈಜಿನಿಕ್ ಮೇಂಟೈನ್ ಮಾಡೋ ತಾನೇ ತಿನ್ನಕ್ ಮನ್ಸು ಬರೋದು. ನೋಡಿ, ಈಗ ಇದು ಬೇಯ್ತಾ ಇದೆ. ಇದೇನ್ ಜಾಸ್ತಿ ಬೇಯಿಸೋ ಅವಶ್ಯಕತೆನೂ ಇಲ್ಲ. ಒಂಚೂರು ಬಿಸಿ ತಾಕ್ತು ಅಂದ್ರೆ ಸುಟ್ಟೋಗ್ಬಿಡುತ್ತೆ ಇದು ಹೀರೆಕಾಯಿ. ಎಳೆಯೋದು ಚೆನ್ನಾಗಿದೆ ನೋಡಿ, ಹೆಂಗಿದೆ ಬಾಡಿಸ್ತಾ ಇದ್ರೆ ಸ್ಮೂತ್ನೆಸ್ ಗೊತ್ತಾಗ್ಬಿಡುತ್ತೆ ಕೈಯಲ್ಲಿ. ಸೊ ಇದು ಬೆಂದಿದೆ. ಒಂಚೂರು ಬೇಯೋ ಟೈಮಲ್ಲಿ ಇದನ್ನು ಹಾಕೋಬಿಡ್ಬೇಕು. ಬದನೆಕಾಯಿನೂ ಜಾಸ್ತಿ ಬೇಯಿಸೋ ಅವಶ್ಯಕತೆನೇ ಇಲ್ಲ. ಒಂಚೂರು ಎಣ್ಣೆ ಬಿಸಿ ತಾಗರೆ ಇವೆಲ್ಲ ಬೆಂದೋಗ್ಬಿಡ್ತವೆ. ಜಾಸ್ತಿ ಬೇಯಿಸಿದ್ರೆ ಪೇಸ್ಟ್ ಆಗ್ಬಿಡುತ್ತೆ, ಅದ್ರ ಟೇಸ್ಟ್ ಚೆನ್ನಾಗಿ ಬಾಯಿಗೆ ಒಂದೊಂದಗಳು ಸಿಗಬೇಕು. ನಾನು ಈಗ ಉದ್ದ ಬದನೆಕಾಯಿ ತಗೊಂಡಿದ್ದೀನಿ, ನಿಮ್ಗೆ ಯಾವ ಬದನೆಕಾಯಿ ಸಿಗುತ್ತೋ ಅದು. ಗುಂಡ್ ಬದನೆಕಾಯಿ ಇಷ್ಟಪಡೋರು ಗುಂಡ್ ಬದನೆಕಾಯಿ ತಗೋಬಹುದು, ಉದ್ದ ಬದನೆಕಾಯಿ. ಇದು ಮೈಸೂರು ಬೆಂಗಳೂರು ಸೈಡ್ ಎಲ್ಲ ಬೆಲೆ ಇವೇ ಜಾಸ್ತಿ ಸಿಗೋದು. ನಮ್ಮ ಉತ್ತರ ಕನ್ನಡ ಸೈಡ್ ಆದ್ರೆ ನಾವು ದುಂಡು ಬದನೆಕಾಯಿ, ಮುಳಗಾಯಿ ಅಂತಾರೆ ನಮ್ ಕಡೆಗೆ, ಅವು ಚೆನ್ನಾಗಿ ಸಿಗ್ತವೆ, ನಾಟಿ ಸಿಗುತ್ತೆ. ಇದೆಲ್ಲ ಹೈಬ್ರಿಡ್ ತಿಂದು BP ಶುಗರ್ ಬರ್ಸ್ಕೊಬಿಡ್ತಾರೆ. ಯಾವಲ್ಲ ನಾಟಿ ತಿನ್ನಲ್ಲ, ಎಲ್ಲ ಪೌಡ್ರು ಎಲ್ಲ ಹಾಕೊಂಡು ಮನುಷ್ಯ ಏನ್ ಹಾಕ್ತಾರೆ, ಹೊಟ್ಟೆ ಬರ್ಸ್ಕೊಂಡು ದಪ್ಪ ಆಗಿ ಏನೇನೋ ಹಾಕ್ತಾರೆ. ಎಲ್ಲ ನಾವು ಎಕ್ಸಾಂಪಲ್ ಇಟ್ಕೊಂಡೆ ನಾವು ಹೇಳ್ತಾ ಇರೋದು. ಒಂದ್ ಸ್ವಲ್ಪ ಅರಶಿನ, ಅದ್ರ ಜೊತೆ ಸ್ವಲ್ಪ ಕಲರ್ ಶೇಡಿಂಗ್ ಮತ್ತೆ ಟೇಸ್ಟ್ಗೆ. ಇದು ಸ್ವಲ್ಪ ಬಾಡಿಸ್ಕೊಬಿಡ್ಬೇಕು ನೀಟಾಗಿ. ಈಗ ಎಣ್ಣೆ ಜೊತೆ ಫ್ರೈ ಆದಾಗ ಮಸಾಲೆ ಚೆನ್ನಾಗಿ ಕೂರುತ್ತೆ, ಒಂದು ಕಲರ್ ಶೇಡಿಂಗ್ ಚೆನ್ನಾಗಿ ಕೊಡುತ್ತೆ. ಅದಕ್ಕೆ ನೋಡಿ, ಆಗ್ಲೇ ಕಲರ್ ಯಾವ ತರ ಬಂದಿದೆ ನೋಡಿ.
ನಾನು ಬರೀ ಬದನೆಕಾಯಿ ಗ್ರೇವಿ ಎಣ್ಗಾಯಿ ಮಾಡ್ತಾ ಇರ್ತಾರೆ ಮನೇಲಿ, ಅದನ್ನ ತಿಂದಿದ್ದೀನಿ. ಅಂಡ್ ನಮ್ಮ ಮನೇಲಿ ಹೆಂಗಂದ್ರೆ ಗುಂಡ್ ಬದನೆಕಾಯಿ ಬದನೆಕಾಯಿ ಸರ್ ನಮ್ ಸೈಡ್ ಆಕ್ಚುಲಿ ಹೇಳ್ಬೇಕಂದ್ರೆ ಹೀರೆಕಾಯಿ, ಕ್ಯಾಪ್ಸಿಕಮ್, ಗುಂಡ್ ಬದನೆಕಾಯಿ ಎಲ್ಲ 4 ಹೋಳ್ ಮಾಡ್ಬಿಟ್ಟು ಪುಡಿ ಮಾಡ್ಬಿಟ್ಟು ಮಾಡ್ತಾರೆ. ಅದು ಇನ್ನೂ ಚೆನ್ನಾಗಿರುತ್ತೆ. ಅದೇ ಬದನೆಕಾಯಿ ಒಳಗಡೆ ತುಂಬಿಟ್ಟು ಮಾಡ್ತಾರೆ, ತುಂಬಿಟ್ಟು ಮಾಡ್ತಾರೆ. ಅದು ಮನೆ ಇದಕ್ಕೆ ಹಾಕಿ ಮಾಡ್ತಾರೆ. ತುಂಬಾ ಜನಗಳು ಈ ಕಡೆ ಈಗ ಜಾತ್ರೆ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಜನಗಳು ಸೇರಿದಾಗ ಈ ತರ ಹೋಳ್ ಮಾಡ್ಕೊಂಡ್ ಮಾಡ್ತಾರೆ. ಎಲ್ಲರಿಗೂ ನೀವು ನಮ್ಗೆ ಹೇಳ್ಕೊಡ್ತಾರೆ ಅಂತ ಗ್ರೇವಿ ಬಂದು ಉತ್ತರ ಕರ್ನಾಟಕ ಸ್ಟೈಲ್ ಗ್ರೇವಿ, ಉತ್ತರ ಕರ್ನಾಟಕ ಸ್ಟೈಲ್ ಗ್ರೇವಿನ ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇರೋದು. ಹಸಿರು ಟೊಮೆಟೊನು ಹಾಕತಾ ಇದೀನಿ. ಓಕೆ, ಸ್ವಲ್ಪ ಎಲ್ಲ ಅದೆಲ್ಲ ಬೆಂದ್ಮೇಲೆ ಇದನ್ನ ಹಾಕೋದು. ಹಸಿರು ಟೊಮೆಟೊ ಹಾಕತಾ ಇದೀನಿ. ಈಗ ಮನೇಲಿ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಅಯ್ಯೋ ದೋಸೆ ಮಾಡಿದೆ, ಅಯ್ಯೋ ಚಪಾತಿ ಮಾಡಿದೆ, ಏನ್ ಗ್ರೇವಿ ಮಾಡ್ಬೇಕು, ದಿನ ಟೊಮೆಟೊ ಗೊಜ್ಜು ತಿನ್ನಕೈದು, ಗಂಡನು ಜಗಳ ಮಾಡ್ತಾ ದಿನ ಟೊಮೆಟೊ ಗೊಜ್ಜು ಹಾಕಲೆ ಬೇರೆ ಏನಾರ ಮಾಡಿ ಅಂತ ಹೇಳ್ತಾನೆ. ಆ ತರ ಟೈಮಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಟಕಾರ ಅಂತ 10 ನಿಮಿಷಕ್ಕಾಗ ರೆಸಿಪೀಸ್ ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ನನ್ಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಉಪ್ಪು ಹಾಕತಾ ಇದೀನಿ. ನಿಮ್ ಅಳತೆಗೆ ನೀವು ಉಪ್ಪು ಹಾಕೊಳ್ಳಿ. ನೋಡಿ ಈಗ ಏನಕ್ಕೆ ಉಪ್ಪು ಹಾಕೋದು ಈ ಟೈಮಲ್ಲಿ ಅಂದ್ರೆ ಬೇಗ ಬೆಂದೋಗುತ್ತೆ ತರಕಾರಿ, ನೀರ್ ಬಿಡುತ್ತಲ್ಲ ಬೆಂದೋಗುತ್ತೆ. ನೋಡಿ ಕಲರ್ ಹೇಗ್ ಬಂದಿದೆ. ತರಕಾರಿ ಬೇಯ್ತಾ ಇರೋ ಸ್ಮೆಲ್ ಆಗ್ಲೇ ಬರಕ್ ಸ್ಟಾರ್ಟ್ ಆಗಿದೆ. ಇನ್ನೇನ್ ರುಬ್ಕೊಂಡಿರೋದು ಮಾಡಿ ಮಿಕ್ಸ್ ಮಾಡಿ ಕಳಿಸ್ತಾ ಅಂದ್ರೆ ಆಲ್ಮೋಸ್ಟ್ ಗ್ರೇವಿ ರೆಡಿ. ಏನಿಗಾರ ಹಾಕೊಳ್ಳಿ, ರೊಟ್ಟಿಗಾರ ಹಾಕೊಳ್ಳಿ, ಚಪಾತಿಗಾರ ಹಾಕೊಳ್ಳಿ, ಅನ್ನಕ್ಕಾರ ಹಾಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಈ ತರ ಮಾಡ್ಕೊಂಡು ತಿನ್ಬಿಟ್ರೆ ನೀವು 2 ತಿನ್ನೋರು 4 ಚಪಾತಿನೂ ಕೇಳ್ತಾರೆ, ಇನ್ನೊಂದ್ಸಲ ಗ್ರೇವಿ ಹಾಕಿ ಅಂತಾರೆ. ಗ್ರೇವಿ ಡಿಫ್ರೆಂಟ್ ಆಗೇ ಆಗುತ್ತೆ. ಹೌದು, ಮನೆಯೆಲ್ಲ ನೋಡಿ ಒಂದೇ ಹೀರೆಕಾಯಿ, ಹೌದು, 3 ಬದನೆಕಾಯಿ, ಒಂಚೂರು ಟೊಮಾಟೊ ಹೊಡೆದ್ನ ಮಾಡದ್ನ ಅಷ್ಟೇ. ನಾನು ಹೀರೆಕಾಯಿ ಚಟ್ನಿ ತಂದಿದ್ದೀನಿ, ಹೀರೆಕಾಯಿ ಗೊಜ್ಜು ಮಾಡ್ತಾ ಇರ್ತಾರೆ ಬಟ್ ಇದು ಹೀರೆಕಾಯಿ ಪ್ಲಸ್ ಬದನೆಕಾಯಿ ಕಾಂಬಿನೇಷನ್ ಗ್ರೇವಿ. ಸರ್ ನೋಡಿ ಆಗ್ಲೇ ಕಲರ್ ಹೇಗ್ ಬಂದಿದೆ ಅನ್ಬಿಟ್ಟು ಈ ತರ ಅರಶಿನ ಹಾಕೋದೇನಿ ಕೇಳಿ ಈ ತರ ಆಗ್ಲೇ ಎಲ್ಲ ನೀರು ಬಿಟ್ಕೊಳ್ಳೋದಿದೆ. ಈ ನೋಡಿ ಬೆಂದಾಗ ಬೇಯ್ತಾ ಇದೆ. ಬೆಂದ್ರೆ ಈ ತರ ಸ್ಮೂತ್ನೆಸ್ ಕಾಣುತ್ತೆ ನೋಡಿ. ಇದು ಮುಟ್ಟಿದ್ರೆ ಸ್ಮೂತ್ ಆಗಿರುತ್ತೆ. ಈಗ ನೋಡಿ ಇದನ್ನ ಈಗ ನಾವು ರುಬ್ಬಿರೋ ಮಸಾಲೆನ ಈಗ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇದನ್ನ ಸ್ವಲ್ಪ ಸ್ಮೂತ್ನೆಸ್ ಬಂದ ತಕ್ಷಣ ಅದು ರುಬ್ಬಿರೋದು ಏನಿರುತ್ತೆ ಅದನ್ನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋದು. ಹೌದು, ನೋಡಿ ಈ ಹದದಲ್ಲಿ ಇದೆ ಗ್ರೇವಿ. ಘಮ ಘಮ ಅಂತ ಆಗ್ಲೇ ಇಷ್ಟೇ ಸರ್ ಗ್ರೇವಿ. ಇದು ಚೆನ್ನಾಗಿ ಕುದಿಸ್ಬಿಟ್ಟು ನೋಡಿ ಈಗ ಕಿಚನ್ ಕಿಂಗ್ ಪೌಡ್ರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ನೀವೇ ನಾನೇ ಪ್ರಿಪೇರ್ ಮಾಡಿರೋದು. ಇಲ್ಲ ಅಂದ್ರೆ ಅಂಗಡಿಲಿ ಸಿಗುತ್ತೆ, ಜಾಸ್ತಿ ಆದಷ್ಟು ಮಸಾಲೆ ಕಮ್ಮಿ ಮಾಡ್ಕೋಬೇಕು. ಅತಿ ಮಸಾಲೆ ಮೊಕ್ಕ ಚಿಕ್ಕಿಡ್ತಾವೆ. ಎದಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಕಣ್ಣಳತೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಒಂದು ಗ್ರೇವಿ ನೋಡ್ರೆ ಕಣ್ಣಲ್ಲೇ ನೋಡ್ಬಿಟ್ಟು ಹೇಳ್ಬೋದು ಹಿಂಗೆ ಇದೆ, ಇದೇ ತರ ಟೇಸ್ಟ್ ಇದೆ. ಸೊ ಮ್ಯಾಕ್ಸಿಮಮ್ 1/4 ಗಂಟೆ 20 ನಿಮಿಷ ಸಾಕು ಅಂತ ಆಗೋಗುತ್ತೆ ಸರ್, ಬೇಗನೆ ಆಗೋಗುತ್ತೆ. ಏನು ರುಬ್ಕೊಳ್ಳೋದೊಂದು ಇಂಪಾರ್ಟೆಂಟ್ ಅಷ್ಟೇ. ಹೇಳಿದ್ನಲ್ಲ ಐಟಮ್ ಒಂದೇ ಸತಿ ರುಬ್ಬಿಡೋದು. ಮನೆಗಳ ಇಷ್ಟು ಮಾಡ್ಬೇಕಾ, ಎಷ್ಟೇ ಮಾಡೋದು, ಎಷ್ಟು ನಿಮಿಷ ಆಗುತ್ತೆ. ಇನ್ನೇನು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಮಕ್ಕಳಿಗೆ, ಇಮಿಡಿಯೇಟ್ ದೋಸೆ ಏನಾದ್ರು ಮಾಡಿದ್ರೆ ಇದೊಂದು ಗ್ರೇವಿ ಮಾಡಿ ಪ್ರತಿಯೊಂದಕ್ಕೂ ಸೆಟ್ ಆಗುತ್ತೆ ಸರ್. ಕೊನೆಗೆ ಊಟಕ್ಕೆ ಸಾಂಬಾರ್ ಇಲ್ಲದೆ ಹೋಗ್ಬೇಕಾದ್ರೆ ಅಚ್ಕ ತಿನ್ಬೋದು. ಆ ತರ ಗ್ರೇವಿ ಇದು. ಈಗ ನೋಡಿ ಬೆಂದಿದೆ ಅಲ್ವಾ, ಇದ್ರ ಮೇಲೆ ಅಲಂಕಾರಕ್ಕೆ ರಾಣಿ ಇರಲ್ಲ, ಆ ರಾಣಿನ ಈಗ ಹಾಕ್ಬಿಡ್ಬೇಕು. ಇದೇ ಒಂಥರ ಅಡಿಗೆಗೆ ಲುಕ್. ಹೌದು ನೋಡಿ, ಫೈನಲ್ ಟಚ್ ಅವಲು ನಮ್ ರಾಣಿನೇ ನಿಜ. ನೋಡ್ತಿದ್ರೆ ಮಜಾ ಆಗ್ಲೇ. ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡ್ಬಿಟ್ರೆ ಕಳೆದು ಹೋಗ್ತೀವಿ ಹಂಗೇನೆ. ಎಲ್ಲೇ ಹೋದ್ರು ಯಾವ್ದೇ ಹೋಟ್ಲಿಗೆ ಹೋದ್ರು ಗ್ರೇವಿಗೆ ಡಿಮ್ಯಾಂಡ್. ಗ್ರೇವಿಗೆ ನೋಡಿ ನಮ್ ಸೈಡ್ ಎಲ್ಲ ಇವೇ ಮಾಡೋದು. ಯಾವ್ದಾರ ದೇವ್ರ ಪರ, ತೊಟ್ಲು ಶಾಸ್ತ್ರ, ನಾಮಕರಣ, ಇವಕ್ಕೆಲ್ಲ ಎಣಗಾಯ ನಮ್ ಕಡೆ ಮಾಡೋ ಎಣಗಾಯ ಶ್ರೇಷ್ಠ. ಈ ಕಡೆ ಹೊಸಪೇಟೆ ಸೈಡ್ ಅವರ ಹುಲಿಗಮ್ಮ ದೇವ್ರು ಅಂತಿದೆ, ಆ ದೇವಸ್ಥಾನದಲ್ಲಿ ಇದೇ ಫೇಮಸ್. ಆ ದೇವ್ರಿಗೆ ಇದೇ ಎಡೆ, ಇದು ಫೇಮಸ್ ಅಲ್ಲಿ. ನಾವು ಈ ರೆಸಿಪಿನ ನಿಮ್ಗೆ ಹೇಳ್ಕೊಡ್ತಿರೋದಕ್ಕೆ ಸುಮಾರು ರಿಸಲ್ಟ್ಸ್ ನ ಕೊಟ್ಬಿಟ್ಟಿದೀವಿ. ಮರಿದೇ ಡಿಶ್ ನ ಮನೇಲಿ ಟ್ರೈ ಮಾಡ್ಬೇಕು. ಹೆಂಗಿತ್ತು ಏನು ಅಂತ ವಿಡಿಯೋದಲ್ಲಿ ಮರಿದೇ ಕಮೆಂಟ್ ಹಾಕ್ಬೇಕು. ಸೊ ಈಸಿ ಪ್ರೊಸೆಸ್, ಸ್ಟೆಪ್ ಬೈ ಸ್ಟೆಪ್ ಪ್ರಭು ಅವ್ರು ಏನೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ಟ್ರೈ ಮಾಡಿ. ಹೆಂಗಿತ್ತು ಏನು ಅಂತ ಮರಿದೇ ವಿಡಿಯೋಗೆ ಕಮೆಂಟ್ ಹಾಕಿ. ಸರ್ ಗ್ರೇವಿ ರೆಡಿ ಆಯ್ತು. ಈಗ ಆಫ್ ಮಾಡ್ಕೊಬಿಡ್ತೀನಿ ಸ್ಟವ್. ಬೆಂದಿದೆ ಚೆನ್ನಾಗಿ. ನಾನ್ ಲೆಫ್ಟ್ ಸೈಡ್ ನಿಂತಿರೋದು, ಆ ಘಮ ಡೈರೆಕ್ಟ್ ನನ್ಗೆ ಟಚ್ ಆಗ್ತಿದೆ. ಬಂದಿದೆ ನೋಡಿ. ಹಿಂಗಾರಿ ಸ್ವಲ್ಪ ಆಯಿಲ್ ಬಿಡುತ್ತದ. ಆ ಆಯಿಲ್ ಬಿಟ್ಟಾಗ ಪರ್ಫೆಕ್ಟ್ ಆಗಿ ಅಡಿಗೆ ಆಗಿದೆ. ನೋಡಿ ನಾನು ಇಲ್ಲಿ ನೋಡ್ತಾ ಇದ್ದೀನಲ್ಲ, ತುಂಬಾ ತೆಳ್ಳಗೂ ಆಗಿಲ್ಲ, ತುಂಬಾ ಗಟ್ಟಿನೂ ಆಗಿಲ್ಲ, ಮೀಡಿಯಂ ಆಗಿದೆ. ಒಂದೆಲ್ಲಾ ಪದಾರ್ಥಕ್ಕೂ ನೀವು ಹೆಂಗ್ ಹೇಳಿದ್ರಿ, ಸಾಂಬಾರ್ ಇಲ್ಲ ಅಂದ್ರೆ ಸಾಂಬಾರ್ನ ಈ ಗ್ರೇವಿ ರೀಪ್ಲೇಸ್ ಮಾಡುತ್ತೆ ಅಂತ ಹೇಳಿದ್ರಿ. ಅದಕ್ಕೆಲ್ಲದಕ್ಕೂ ಸೂಟ್ ಆಗ್ಬೇಕು. ಆ ತರ ಕಾಂಬಿನೇಷನ್ ಅಲ್ಲಿ ಗ್ರೇವಿ ರೆಡಿ ಆಗಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ.
ಸರ್ ಇದಕ್ಕೆಲ್ಲ ಮೂಲ ಕಾರಣ ಏನ್ ಹೇಳಿ, ಏನು ನಮ್ಮ ಇಂಡಿಯಾ, ನಮ್ಮ ಭಾರತದಲ್ಲಿ ಓಕೆ ಸಿಗೋಂತರ ಸಾಂಬಾರ ಪದಾರ್ಥಗಳು, ಚಕ್ಕೆ ಆಗ್ಲಿ, ಲವಂಗ ಆಗ್ಲಿ, ಏಲಕ್ಕಿ ಆಗ್ಲಿ, ನಿಜ ಇವೆಲ್ಲ ನಮ್ಮ ಇಂಡಿಯಾದಲ್ಲಿ ಸಿಗೋಂತ ಹೌದು. ಪದಾರ್ಥಗಳು. ಹೌದು ಅದಕ್ಕೆ ಇದು ಟೇಸ್ಟ್. ಓಕೆ ಇಂಡಿಯಾ ಬಿಟ್ಟು ಬೇರೆ ಕಡೆ ಎಲ್ಲ ಅವರೆಲ್ಲ ತಿಂತಾರಲ್ಲ, ಪಿಜ್ಜಾ ಬರ್ಗರ್, ಹೊಟ್ಟೆ ಕೆಡಿಸ್ಕೊಳಕ್ಕೆ. ಆ ನಿಜ, ತರ ಇಲ್ಲ, ನಿಜ. ನಮ್ದು ಏನಿದೆ ಹೆಲ್ತಿ ಫುಡ್. ನಿಜ 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 ಈಗ ಈಸ್ಟ್ ಇಂಡಿಯಾ ಕಂಪ್ನಿ ಏನಕ್ಕೆ ಬರುತ್ತೆ ಬಂದು, ಸಾಂಬಾರ ಮಸಾಲ ಪದಾರ್ಥ ಹುಡಿಕೊಂಡೇ ಬಂದಿದ್ದು. ಹೌದು ಆ ಟೇಸ್ಟ್ ನೋಡ್ಬಿಟ್ಟೆ ಬಿರಿಯಾನಿ ಅನ್ಬಿಟ್ಟು ಅವ್ರ ದೇಶದಲ್ಲೆಲ್ಲ ಫೇಮಸ್ ಮಾಡ್ಕೊಂಡು ನಿಜ. ಏನೋ ಮಾಡ್ತಾರೆ. ನಿಜ ನಿಜ ನಮ್ ಇಂಡಿಯಾದ ಬಿಟ್ಬಿಟ್ಟು ನಾವೇ ಬೇರೆ ನಿಜ pizza, burger ನಿಜ ತಿಂದು ನಿಜ ಕೆಡ್ಸ್ಕೊಳ್ಳೋದು ನಿಜ ಹೇಳಿ. ಇದು ಮಾಡಿ ನಮ್ಮ ರೆಸಿಪೀಸ್ ಏನಿದೆ ನಮ್ಮವ್ರು ಏನ್ ಮಾಡ್ಕೊಂಡ್ ಬಂದಿರ್ತಾರೆ, ನಾವ್ ಅದನ್ನ ಫಾಲೋ ಮಾಡ್ಬೇಕು. ಸರ್. ನಮ್ಮ ದೇಶದವರು, ನಮ್ಮ ಜನಗಳು ಏನಕ್ಕೆ ಮರಳಾಗದಂದ್ರೆ ಕಲರ್ಗೆ, ನಿಜ ಫುಡ್ಗೆ ಕಲರ್ ಆಡ್ ಮಾಡ್ಕೊಂಡು ಅದನ್ನ ಕಲರ್ ಬಣ್ಣಕ್ಕೆ ಮರಳೋಗಿ ತಿನ್ಕೊಂಡು ಆರೋಗ್ಯ ಕೆಡಿಸ್ಕೊಳ್ಳೋದು ನಿಜ ಬೇಡ. ನಿಜ ಏನೇ ಆಗ್ಲಿ ನ್ಯಾಚುರಲ್ ಆಗಿ ಮಾಡಿ. ಇಲ್ಲಿ ಸಿಗೋಂತ ಸಸ್ಯಾಹಾರಿ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡಿ, ಹೌದು. ಅದೇ ನ್ಯಾಚುರಲ್ ಆಗಿ ಕಲರ್ ನಿಜ ಸಿಗುತ್ತೆ ನಿಜ ನಿಜ ಅಲ್ವಾ. ಹೌದು, ಏನೇ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ, ಏನೂ ಇರೋದಿಲ್ಲ. ಹಾ. ಸೊ ಸಿಂಪಲ್ ಗ್ರೇವಿನ ಪ್ರಭು ಅವರು ಇವತ್ತು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಮರಿದೆ ಮನೇಲಿ ಟ್ರೈ ಮಾಡಿ. ಸೊ ಪ್ರಭು ಅವರೇ ಟೇಸ್ಟ್ ನೋಡ್ಬೋದಾ ಈಗ? ನೋಡಿ ಸರ್. ಸೊ ಈಗ ಸರ್ವ್ ಮಾಡಿಸ್ಕೊಂಡು ಟೇಸ್ಟ್ ನೋಡಿ ಹೆಂಗಿತ್ತು ಏನು ಅಂತ ನಿಮ್ಗೂ ತಿಳಿಸ್ತೀನಿ. ಸೊ ಬನ್ನಿ ಟೇಸ್ಟ್ ನೋಡಿ ಸರ್. ಓಕೆ ಈಗ ಫೈನಲ್ ಆಗಿ ರೆಡಿ ಆಗಿದೆ, ಹಾ. ತಗೊಳ್ಳಿ. ಸದ್ಯಕ್ಕೆ ನಾನು ಇದು ಕಾಂಬಿನೇಷನ್ ಚಪಾತಿ ಗಿಪಾತಿ ಏನು ಮಾಡಿಲ್ಲ. ಓಕೆ ಟೇಸ್ಟ್ ನೋಡ್ಬಿಟ್ಟು ಮನೆಗೆ Okay. ತಗೊಂಡೋಗಿ ಇಡೀ ಫ್ಯಾಮಿಲಿ ಕರ್ಕೊಂಡು ತಿನ್ನಿ ಸರ್. Okay. ತಿನ್ಬಿಟ್ಟು ನನ್ನ ಕಮೆಂಟ್ ಹೇಳಿ. ಓಕೆ ನೀವು ಕಮೆಂಟ್ ಹೇಳೋದಕ್ಕಿಂತ ಪ್ರೇಕ್ಷಕರು ಕಮೆಂಟ್ ಹಾಕಲ್ಲ, ಅದು ನಮಗೆ ಬಹಳ ಖುಷಿ ಆಗುತ್ತೆ. ಎಲ್ಲರೂ ಒಬ್ಬ ಬಟ್ಟನಿಗೆ ಏನಪ್ಪಾ ಬಹಳ ಆಸೆ ಆಗೋದು, ಇಷ್ಟಪಡೋದು ಅಂದ್ರೆ ತಿಂದವ್ರು ಹೇಳೋ ಕಮೆಂಟೆ. ಹೌದು, ಅದು ನಿಮ್ ಮನಸ್ಸಿಗೆ ಒಂದು ಏನ್ ಆತ್ಮತೃಪ್ತಿ ಚೆನ್ನಾಗಿದೆ, ತಂದ್ಕೊಡುತ್ತೆ. ಒಂದು ಏನ್ ದುಡ್ಡು satisfaction ಕೊಡೋದು ನಿಮ್ಗೆ. ಬೇಡ, ಏನು ಹಣ ಕೊಡೋದು ಬೇಡ, ಆಸ್ತಿ ಕೊಡೋದು ಬೇಡ, ಏನ್ ಚೆನ್ನಾಗಿ ಮಾಡಿದ್ಯೋ ಅಂತ ಹೇಳಿದ್ರೆ ಸಾಕು, ಮನ್ಸಿಗೆ ಹೌದು, ನಿಜ, ಟಚ್ ನಿಜ. ಆಗ್ಬಿಡುತ್ತೆ. ಇವಾಗ ಗ್ರೇವಿನ ಟೇಸ್ಟ್ ನೋಡ್ತಾ ಇದೀನಿ. ಆಹಾ, ಕಳೆದೋಗೋ ಫೀಲಿಂಗು. ಇದಕ್ಕೆ ನೀವೇನು ಚಪಾತಿ ಅಂತಾನೆ ಟ್ರೈ ಮಾಡಿ ಅಂದ್ರೆ ಚಪಾತಿ, ನನಗೆ ಯಾಕೆ ದೋಸೆ. ಚಪಾತಿನೂ ಬೇಡ ಏನು ಬೇಡ ಅನ್ನಿಸ್ತೈತೆ. ಈ ಟೇಸ್ಟ್ ನೋಡ್ತಿದ್ರೆ ಒಂದು 5 ನಿಮಿಷ ಟೈಮ್ ಕೊಟ್ರೆ ಹಂಗೆ ತಿಂದು ಮುಗಿಸ್ಬಿಡ್ತೀನಿ ನಾನು. ಸೊ ವಿತ್ ಹೀರೆಕಾಯಿನೂ ಇದೆ, ಬದನೆಕಾಯಿನೂ ಇದೆ. ಬೇಡ ಅಂದ್ರೆ ಬೇಕಾದ್ರೆ ಅವ್ರು ಬರೀ ಹೀರೆಕಾಯಿಲು ಮಾಡ್ಕೋಬಹುದು, ಮಾಡ್ಕೋಬಹುದು. ಹೀರೆಕಾಯಿಲು ಮಾಡ್ಕೋದು, ಇಲ್ಲ ಹಾ. ಬದನೆಕಾಯಿ ಬರೀ ಅಂದ್ರೆ ಏನಕ್ಕೆ ನಾವು ಬದನೆಕಾಯಿ ಹಾಕಂದ್ರೆ ಅದ್ರ ಜೊತೆ ಕಾಂಬಿನೇಷನ್. ಕಾಂಬಿನೇಷನ್. ಹೌದು, ಎರಡು ಮಿಕ್ಸ್ ಆಗಿ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ಕಾಂಬಿನೇಷನ್ ಅಷ್ಟೇನೆ. ಸೊ ಬದನೆಕಾಯಿ ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತಾರೆ ಜನ. ಸೊ ಇದು ಸ್ವಲ್ಪ ಅಡಿಷನಲ್ ಆಗಿ ಹೀರೆಕಾಯಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದೀವಿ ಅಷ್ಟೇನೆ. ಸೊ ಹೀರೆಕಾಯಿ ಆ್ಯಂಡ್ ಬದನೆಕಾಯಿ ಕಾಂಬಿನೇಷನ್ ರೆಸಿಪಿ ನೀವು ಮರಿದ ಮನೇಲಿ ಟ್ರೈ ಮಾಡಿ. ಕಂಪ್ಲೀಟ್ ಆಗಿ ನೀಟಾಗಿ ಅದೇನು ರುಬ್ಕೊಂಡಿದ್ವಿ ಅದೆಲ್ಲ ನೀಟಾಗಿ ಕಂಬೈನ್ ಆಗಿ ನೀಟಾಗಿ ರೆಡಿ ಆಗಿದೆ. ಸೊ ಫೈನಲಿ ಹೀರೆಕಾಯಿ, ಬದನೆಕಾಯಿ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಮಿಕ್ಸ್ ಮಾಡಿದ್ರು. ಅದರ ಗ್ರೇವಿಯ ಟೇಸ್ಟ್ನ ನೋಡಿ ಮುಗಿಸಿದ್ದೀನಿ. ಆ್ಯಂಡ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಆ್ಯಸ್ ಯೂಶುವಲ್, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸೊ ನೀವು ಮರಿದ ಮನೇಲಿ ಟ್ರೈ ಮಾಡಿ, ಹೆಂಗಿತ್ತು ಏನಂತ ಕಮೆಂಟ್ ಹಾಕಿ. ಆ್ಯಂಡ್ 1K ಸಬ್ಸ್ಕ್ರೈಬರ್ಸ್ ನ ರೀಚ್ ಮಾಡಿದಕ್ಕೆ ಮತ್ತೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ, ಧನ್ಯವಾದಗಳು. ಇನ್ನೂ ಒಳ್ಳೇದಾಗ್ಲಿ, ನಿಮ್ ಚಾನಲ್ ಬೆಳಿಲಿ. ಓಕೆ ಥ್ಯಾಂಕ್ ನಮ್ಗೆ ಯು. ಗೊತ್ತಿರೋದ್ನ, ನಮ್ಮ ವಿದ್ಯೆಗಳನ್ನ ನಾವ್ ಹೇಳ್ಕೊಡ್ತೀವಿ, ನೀವು ಬೆಳಿರಿ. ಓಕೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ನಿಮ್ಮಿಂದ ಬರ್ಬೇಕು. Okay. ನಾನು ಒಂದೇ ಅಂತಲ್ಲ, ಎಲ್ಲ ಹೋಟೆಲ್ಗಳು ಮಾಡಿ ಎಲ್ಲ ಕಷ್ಟ ಪಡ್ತಾರೆ ಭಟ್ರುಗಳು. ಹೌದು, ನಿಜ ನಿಮ್ಮಂತ ವಿಡಿಯೋ ಮಾಡೋರಿಂದ ನಮ್ಮ ಅಡಿಗೆ ಮಾಡೋರು ಸ್ವಲ್ಪ ಕಾಣಿಸ್ಕೊಂತೀವಿ ನಿಜ ನಿಜ ಅಷ್ಟೇ, ಇನ್ನೇನು ಆಸೆ ಇಲ್ಲ. ಇದು ನೋಡಿ, ಇದು ಯಾರಿಗೂ ಒಲಿಯಲ್ಲ. ಮನುಷ್ಯನ ಊಟದಲ್ಲಿ ಒಂದೇ ತೃಪ್ತಿ ಪಡಿಸಕ್ ಆಗದು. ಹೌದು, ನಿಜ ಈ ಹಣ ಅಡವೆ ಏನ್ ಬೇಕಾದ್ರೂ ಕೊಟ್ರು ಒಂದ್ ತೃಪ್ತಿ ಪಡಲ್ಲ. ನಿಜ ನನಗ್ ಸಾಕು ಅನ್ನೋದೇನ್ ಹೇಳಿ, ಊಟ ಊಟ ಒಂದೇ. ಒಂದೇ. ನಿಮ್ಗೆ ಧನ್ಯವಾದಗಳು. ನಿಜ, ಒಳ್ಳೇದಾಗ್ಲಿ, ನಿಜ, ನಿಜ, ನಿಜ. ಇನ್ನ ಒಳ್ಳೇದಾಗ್ಲಿ, ಇನ್ನ Thank you. ವಿಡಿಯೋಸ್ ಚಾನಲ್ ಇನ್ನ ಬೆಳಿಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರಭು ಅವರು ಅವರ ವಿಶೇಷ ನಂಗೆ ಹೇಳಿದ್ದಾರೆ. ಆ್ಯಂಡ್ ಪ್ರಭು ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ರೆಸಿಪೀಸ್ನ ಆಲ್ಮೋಸ್ಟ್ ಇದು 4th ರೆಸಿಪಿ ನಾವು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಆ್ಯಂಡ್ ಆಸ್ ಯೂಶುವಲ್ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ, ಅವರಂತೂ ನನ್ನ ಜೊತೆ ಯಾವತ್ತೂ ಇರ್ತಾರೆ. ಸೊ ನಮ್ಮ ಇಂಟೆನ್ಷನ್ ಏನಪ್ಪ ಅಂದರೆ ನಿಮಗೆ ರೆಸಿಪೀಸ್ನ, ಒಳ್ಳೊಳ್ಳೆ ರೆಸಿಪೀಸ್ನ ನಿಮಗೆ ಹೇಳ್ಕೊಡ್ಬೇಕಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರಾ, ಮರೆಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.